ದುಬೈ ನಿನ್ನೆ ನಡೆದ ಶ್ರೀಲಂಕಾ ವಿರುದ್ಧ ಏಷ್ಯಾ ಕಪ್ ಪಂದ್ಯಾವಳಿಯಲ್ಲಿ ಮೊಹಮ್ಮದ್ ನಬಿ ಒಂದೇ ಓವರ್ನಲ್ಲಿ 5 ಸಿಕ್ಸರ್ ಸೇರಿದಂತೆ 22 ಎಸೆತಗಳಲ್ಲಿ 60 ರನ್ ಬಾರಿಸಿದ್ದರು. ಅಫ್ಘಾನಿಸ್ತಾನ ಸೋತು ಟೂರ್ನಿಯಿಂದ ಹೊರಗೆ ಬಿದ್ದಿದೆ. ಈ ಪಂದ್ಯದಲ್ಲಿ 40 ವರ್ಷದ ನಬಿ ಲಂಕಾ ಬೌಲರ್ಗಳನ್ನು ಬೆಂಡೆತ್ತಿದರು. ವಿಶೇಷವಾಗಿ ವೆಲ್ಲಲ ಅವರ ಒಂದೇ ಓವರ್ನಲ್ಲಿ 5 ಸಿಕ್ಸರ್ ಬಾರಿಸಿದ್ದಾರೆ. ಅಫ್ಘಾನಿಸ್ತಾನ ಮತ್ತು ಶ್ರೀಲಂಕಾ ನಡುವಿನ ಈ ಪಂದ್ಯದ ಇನ್ನಿಂಗ್ಸ್ ಬ್ರೇಕ್ ವೇಳೆ ಬೌಲರ್ ವೆಲ್ಲಲ ಅವರ ತಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಈ ಸುದ್ದಿಯನ್ನು ಕೆಲ ಪತ್ರಕರ್ತರು ನಬಿ ಅವರಿಗೆ ತಿಳಿಸಿದಾಗ ನಿಜಕ್ಕೂ ಶಾಕ್ ಆದರು. ಪಂದ್ಯದ ವೇಳೆ ವೆಲ್ಲಲ ಅವರಿಗೂ ಈ ಸುದ್ದಿ ತಿಳಿದಿರಲಿಲ್ಲ. ಪಂದ್ಯ ಮುಗಿಯುವವರೆಗೂ ಆ ಸುದ್ದಿ ಹೇಳದಿರಲು ಲಂಕಾ ತಂಡ ನಿರ್ಧರಿಸಿತು. ಪಂದ್ಯ ಮುಗಿಯುತ್ತಿದ್ದಲೇ ಲಂಕಾ ಕೋಚ್ ಸನತ್ ಜಯಸೂರ್ಯ ವೆಲ್ಲಲ ಅವರಿಗೆ ತಂದೆಯ ನಿಧನ ಸುದ್ದಿ ತಿಳಿಸಿ ಸಾಂತ್ವನ ಹೇಳಿದ್ದಾರೆ. ಈ ಸುದ್ದಿ ಮೊಹಮ್ಮದ್ ನಬಿ ಅವರಿಗೆ ತಿಳಿದಾಗ ಶಾಕ್ ಆಗಿದ್ದಾರೆ. ಇನ್ನಿಂಗ್ಸ್ ನ ಬ್ರೇಕ್ ಮಧ್ಯದಲ್ಲಿ ಹೃದಯಾಘಾತದಿಂದ ಅವರ ಸಾವನ್ನಪ್ಪಿರುವುದು ಪತ್ರಕರ್ತನೊಬ್ಬರು ನಬಿ ಅವರಿಗೆ ಹೇಳುವುದು ವಿಡಿಯೋದಲ್ಲಿದೆ. ಈಗ ಈ ಆಘಾತದ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ನಬಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ವೆಲ್ಲಲ ಹಾಗೂ ಅವರ ಕುಟುಂಬಕ್ಕೆ ಹೃದಯಪೂರ್ವಕ ಸಂತಾಪ್ತಗಳು. ಸ್ಟೇ ಸ್ಟ್ರಾಂಗ್ ಬ್ರದರ್ ಎಂದು ಬರೆದುಕೊಂಡಿದ್ದಾರೆ.